ಗೈಸ್, ಎಲ್ಲರಿಗೂ ನಮಸ್ಕಾರ. ಎಸ್ ಬೇಕಾಗಿ ಸ್ವಾಗತ. ನೋಡಿ ಗೈಸ್, ಕರ್ನಾಟಕ ಫಾರೆಸ್ಟ್ ಗಾರ್ಡ್ ರಿಕ್ರೂಟ್ಮೆಂಟ್ 2026 ನಿಮಗೆ ಫುಲ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಇದು ನೋಟಿಫಿಕೇಷನ್ ಯಾವಾಗ ಆಗ್ತದೆ ಮತ್ತು ಯಾವ ಒಂದು ಎಕ್ಸಾಮ್ ಪ್ಯಾಟ್ರನ್ನ ಮೂಲಕ ಆಗ್ತದೆ ಮತ್ತು ಎಕ್ಸಾಮ್ ಕ್ವಾಲಿಫಿಕೇಷನ್ ಏನು ನಿಮ್ಮದು ಮತ್ತು ಯಾವುದ್ರ ಮೇಲೆ ಹಿಡಿತಾರೆ ನಿಮ್ಮದು ಮಾರ್ಕ್ಸನ್ನು, ಯಾವುದ್ರ ಮೇಲೆ ಹಿಡಿತಾರೆ ಮಾರ್ಕ್ಸ್, ಸೆಲೆಕ್ಷನ್ ಲಿಸ್ಟ್ ಯಾವುದ್ರ ಮೇಲೆ ರೆಡಿ ಮಾಡ್ತಾರೆ, ಇದಕ್ಕೆ ರನ್ನಿಂಗ್ ಇರ್ತದ, ಫಿಸಿಕಲಲ್ಲಿ ಏನೇನು ಇರ್ತದೆ ಮತ್ತು ಎಷ್ಟು ಮಾರ್ಕ್ಸು ಎಕ್ಸಾಮ್ ಬರೀಬೇಕು, ಎಕ್ಸಾಮ್ ಇರುತ್ತಾ ಅಥವಾ ಇಲ್ವಾ, ಮತ್ತು ಎಷ್ಟು ಹುದ್ದೆಗಳಿದ್ದಾವೆ ಮತ್ತು ಯಾವಾಗೆಲ್ಲ ನೋಟಿಫಿಕೇಷನ್ ಆಗ್ತವೆ, ನಿಮ್ಮ ತಯಾರಿ ಹೇಗಿರಬೇಕು ಅನ್ನುವಂಥದ್ದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಗೈಡೆನ್ಸನ್ನು ಕೊಡ್ತೀನಿ. ಸೊ ವಿಡಿಯೋ ಯಾರು ಹೊಸಬರು ಇದ್ದಿರಲ್ಲ, ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ನಿಮಗೆ ಹೆಲ್ಪ್ ಆಗ್ತದೆ. ಓಕೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಸ್, ಕರ್ನಾಟಕ ಫಾರೆಸ್ಟ್ ಗಾರ್ಡ್ ರಿಕ್ರೂಟ್ಮೆಂಟ್ 2026 ಅಂತ ಇದೆ. ನೋಡ್ಬೋದು ಎಸ್. ಇಂಪಾರ್ಟೆಂಟ್ ನೋಟ್ ಏನಂತಂದರೆ ನಿಮಗೆ ಆ್ಯಸ್ ಆಫ್ ಜೂನ್ 2026 ಆ್ಯನ್ ಅಫಿಷಿಯಲ್ ನೋಟಿಫಿಕೇಷನ್ ಫಾರ್ 700+ ಫಾರೆಸ್ಟ್ ಗಾರ್ಡ್ ವ್ಯಾಕೆನ್ಸೀಸ್ ಹ್ಯಾಸ್ ನಾಟ್ ಬೀನ್ ರಿಲೀಸ್ಡ್. ಓಕೆ, ಇನ್ನೂ ರಿಲೀಸ್ ಆಗಿಲ್ಲ. ಬಟ್ ಯಾವಾಗ ರಿಲೀಸ್ ಆಗ್ತದೆ ಅಂತೇಳಿ ನೀವು ಅವೇರ್ನೆಸ್ ಇರಬೇಕು. ಕ್ಯಾಂಡಿಡೇಟ್ ಶುಡ್ ರೆಗ್ಯುಲರ್ಲಿ ಚೆಕ್ ದ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಫಾರ್ ಅಪ್ಡೇಟ್. ಓಕೆ, ಯಾವಾಗ ಆಗ್ತದೆ ಅಂತೇಳಿ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ, ವಿಡಿಯೋನ ಎಂಡ್ವರೆಗೂ ನೋಡಿ. ಮತ್ತು ನಿಮ್ಮ ತಯಾರಿ ಹೇಗಿರಬೇಕು ಮತ್ತು ಏನೇನೆಲ್ಲ ನೋಟಿಫಿಕೇಷನ್ನಲ್ಲಿ ಇದೆ, ಏನೇನೆಲ್ಲ ಪ್ರೊಸೀಜರ್ ಇದೆ, ಹಳೆಯ ವರ್ಷದಲ್ಲಿ ಏನೇನಿತ್ತು ನೋಟಿಫಿಕೇಷನಲ್ಲಿ ಏನೇನು ಬದಲಾವಣೆ ಆಗಿದೆ ಎಲ್ಲವನ್ನು ಮಾತಾಡ್ತಾ ಹೋಗೋಣ. ನೀವೇನಾದರೂ ಅದಕ್ಕೆ ಪ್ರಿಪ್ರೇಷನ್ ಆಗ್ತಿದ್ರಪ್ಪ ಅಂತಂದರೆ ಸೊ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಬೋದು. ನೋಡ್ಬೋದು, ಪೋಸ್ಟ್ ನೇಮ್ ಫಾರೆಸ್ಟ್ ಗಾರ್ಡ್ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಡೆಸ್ತದೆ. ವ್ಯಾಕೆನ್ಸೀಸ್ ಒಟ್ಟು ಎಷ್ಟಪ್ಪ ಅಂತಂದರೆ ಒಂದು ಮಾಹಿತಿಯ ಪ್ರಕಾರ 700+ ವ್ಯಾಕೆನ್ಸಿಗಳಿದ್ದಾವೆ. ರಿಕ್ರೂಟ್ಮೆಂಟ್ 2026ರಲ್ಲಿ ಆಗ್ತದೆ. ಮತ್ತು ಎಕ್ಸಾಮ್ ಪ್ಯಾಟರ್ನ್ ಏನೇನು ಇರ್ತದೆ ಅಂತಂದರೆ ನೋಡ್ಬೋದು, ಎಕ್ಸಾಮ್ ಪ್ಯಾಟರ್ನ್ ಜನರಲ್ ನಾಲೆಜ್ ಇರ್ತದೆ 60 ಮಾರ್ಕ್ಸ್. ಜನರಲ್ ನಾಲೆಜು ನಿಮಗೆ 60 ಮಾರ್ಕ್ಸ್ ಇರ್ತದೆ. ಕರೆಂಟ್ ಅಫೇರ್ಸು ಕೂಡ ಇದರಲ್ಲೇ ಆ್ಯಡ್ ಆಗ್ತದೆ. ಕರ್ನಾಟಕ ಜಿಯೋಗ್ರಫಿ, ಹಿಸ್ಟ್ರಿ, ಜಾಗ್ರಫಿ ಎಲ್ಲ ಇದರಲ್ಲೇ ಆ್ಯಡ್ ಆಗ್ತವೆ. ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಕನ್ಸರ್ವೇಷನ್ ಇವೆಲ್ಲ ಇದರಲ್ಲೇ ಆ್ಯಡ್ ಆಗ್ತವೆ. ಇನ್ನು ರೀಸನಿಂಗ್ ಆ್ಯಂಡ್ ಮೆಂಟಲ್ ಎಬಿಲಿಟಿ ಇವೆಷ್ಟು ಇರ್ತಾವೆ ಅಂತಂದರೆ ಇದಕ್ಕೆ 40 ಮಾರ್ಕ್ಸ್ ಇರ್ತವೆ. ಅಂದರೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ರೀಸನಿಂಗ್ ಆಗಿರ್ಬೋದು ಎಲ್ಲ ಸೇರಿ ನಿಮಗೆ 40 ಮಾರ್ಕ್ಸ್ ಇರ್ತವೆ. ಸೊ ಟೋಟಲಾಗಿ ನಿಮಗೆ ಎಷ್ಟು ಮಾರ್ಕ್ಸಪ್ಪ ಅಂತಂದರೆ 100 ಮಾರ್ಕ್ಸ್ ಆಗ್ತವೆ. ಓಕೆ, 100 ಮಾರ್ಕ್ಸ್. ಈ 100 ಮಾರ್ಕ್ಸ್ನ ನೀವು ಎಷ್ಟು ನಿಮಿಷದಲ್ಲಿ ಬಿಡಿಸ್ಬೇಕಂತಂದರೆ 120 ನಿಮಿಷ, ಅಂದರೆ 2 ಅವರಲ್ಲಿ ನೀವು ಈ ಎಕ್ಸಾಮನ್ನು ಕ್ರ್ಯಾಕ್ ಮಾಡಬಹುದು, ಆರಾಮ್ಸೆ ಮಾಡ್ತೀರಾ. ಓಕೆ, ಮತ್ತು ಪ್ರಿಪ್ರೇಷನ್ ಟಿಪ್ಸ್ ಏನಪ್ಪ ಅಂತಂದರೆ ಏನು ಮಾಡ್ಬೋದು ಅಂತಂದರೆ ನೀವು ರೀಡ್ ನ್ಯೂಸ್ ಪೇಪರ್ ಡೈಲಿ, ಫೋಕಸ್ ಆನ್ ಕರ್ನಾಟಕ ಜೆಗೆ. ಯಾಕಂದರೆ ಇದು ಕರ್ನಾಟಕ ಎಕ್ಸಾಮ್ ಆಗಿರೋದ್ರಿಂದ ಕರ್ನಾಟಕದಲ್ಲಿ ಜಾಸ್ತಿ ಪ್ರಿಪ್ರೇಷನ್ ಇರಬೇಕು ನಿಮ್ಮದು. ಕರ್ನಾಟಕನ ಜಾಸ್ತಿ GK ಕೇಳ್ತಾರೆ. ಮತ್ತು ಪ್ರಾಕ್ಟೀಸ್ ರೀಸನಿಂಗ್ ಆ್ಯಂಡ್ ಆಪ್ಟಿಟ್ಯೂಡ್ ಕ್ವಶನ್ಸ್ ಇನ್ ಸ್ಟಡಿ ಫಾರೆಸ್ಟ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಟಾಪಿಕ್ಸ್. ಎನ್ವಿರಾನ್ಮೆಂಟಿಗೆ ಸಂಬಂಧಪಟ್ಟಂತೆ ನೀವು EVS ಬುಕ್ ಇದ್ದರೆ ತೊಗೊಂಬಿಡಿ. ಆ ಎನ್ವಿರಾನ್ಮೆಂಟ್ ಬಗ್ಗೆನೇ ಜಾಸ್ತಿ ನಿಮಗೆ ಕ್ವಶನ್ಗಳು ನೋಡೋಕ್ಕೆ ಸಿಗ್ತವೆ. ಸಾಲ್ವ್ ದ ಪ್ರೀವಿಯಸ್ ಕಾಂಪಿಟೇಟಿವ್ ಎಕ್ಸಾಮ್ ಪೇಪರ್ಸ್. ನಿಮ್ದೇನು ಫಾರೆಸ್ಟ್ ಗಾರ್ಡ್ ಆಗಿರ್ತದಲ್ಲ ಮತ್ತು ಇನ್ನು ಹಲವಾರು ರೀತಿ ಎಕ್ಸಾಮ್ಗಳಾಗಿರ್ತಾವಲ್ಲ ಕರ್ನಾಟಕದಲ್ಲಿ, ಅವುಗಳನ್ನ ನೀವೆಲ್ಲ ಪ್ರಿಪ್ರೇಷನ್ನ ಮಾಡಬೇಕು, ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಬೇಕು. ಓಕೆ, ಎಸ್ ಸರ್. ಮತ್ತೆ ನೋಡ್ತಾ ಹೋಗೋಣ ಏನಿದೆ ಅಂತಂದರೆ, ಓಕೆ, ಇದೇನಾಯಿತು ಅಂದರೆ ಪ್ರಿಪ್ರೇಷನ್ ಟಿಪ್ಸ್ ಆಯಿತು, ಎಕ್ಸಾಮ್ ಪ್ಯಾಟರ್ನು ಕೂಡ ಗೊತ್ತಾಯ್ತು ನಿಮ್ಮದು. ಇನ್ನು ನೆಕ್ಸ್ಟ್ ಫಿಸಿಕಲ್ ಬಗ್ಗೆ ಮಾತಾಡೋಣ. ಫಿಸಿಕಲಲ್ಲಿ ನೋಡಿ 1600 ಮೀಟ್ರ್ ಇರ್ತದೆ. 1600 ಮೀಟರ್ನ ಪುರುಷರು ಎಷ್ಟು ನಿಮಿಷದಲ್ಲಿ ಓಡಬೇಕಪ್ಪ ಅಂತಂದರೆ ಎಷ್ಟು ನಿಮಿಷ? ಓಕೆ, ಎಲ್ಲರಿಗೂ ಗೊತ್ತಿರಬೇಕು ಫಿಸಿಕಲ್ ಏನಿರ್ತದೆ ಅಂತಂದರೆ 1600 ಮೀಟರ್ ನಿಮಗೆ ಪುರುಷರಿಗೆ 7 ನಿಮಿಷದಲ್ಲಿ ಓಡಬೇಕು. ಮತ್ತು ಮಹಿಳೆಯರಿಗೆ 1000 ಮೀಟರನ್ನು ಏನು ಮಾಡಬೇಕು, ನೀವು 6 ಗಂಟೆಯಲ್ಲಿ ಮುಗಿಸ್ಬೇಕು. ಓಕೆ,
ನೆಕ್ಸ್ಟ್ ಇನ್ನು ಅದಾದಮೇಲೆ ನಿಮ್ಗೆ ಏನಿರ್ತದಪ್ಪ ಅಂತಂದರೆ ಶಾರ್ಟ್ ಪುಟು ಆಮೇಲೆ 100 ಮೀಟರ್ ರನ್ನಿಂಗು, 100 ಮೀಟರ್ ರನ್ನಿಂಗ್ ಇರ್ತದೆ, ಶಾರ್ಟ್ ಪುಟ್ ಇರ್ತದೆ. ಆಮೇಲೆ ಉದ್ದ ಜಿಗಿತ, ಎತ್ತರ ಜಿಗಿತ ಇವೆಲ್ಲ ಕೂಡ ಇರ್ತವೆ ನಾರ್ಮಲಾಗಿ. ಇದೆಲ್ಲ ಪಾಸ್ ಆದಮೇಲೆ ನಿಮಗೆ ಏನಾಗ್ತದಪ್ಪ ಅಂತಂದರೆ 1:1 ಬರ್ತದೆ. 1:1 ಮೆಡಿಕಲ್ಗೆ ಕರೀತಾರೆ. ಮೆಡಿಕಲ್ಗೆ ಕರೆದ್ಮೇಲೆ ನೀವು ಮೆಡಿಕಲಲ್ಲಿ ಪಾಸಾದರೆ ನಿಮ್ಮದು ಸೆಲೆಕ್ಷನ್ ಆಗಿರ್ತದೆ. ಹಾಗಿದ್ರೆ ಯಾವ ರೀತಿ ಸೆಲೆಕ್ಷನ್ ಪ್ರೊಸೀಜರ್ ಅಂತೇಳಿ ನೋಡೋಣ. ಸೆಲೆಕ್ಷನ್ ಪ್ರೊಸೀಜರ್ ಫಸ್ಟಿಗೆ ಏನಾಗ್ತದಪ್ಪ ಅಂತಂದರೆ ನೀವು PUC ಮೇಲೆ ಅಪ್ಲಿಕೇಶನ್ನ ಹಾಕಬೇಕು. ಇದ್ರ ಕ್ವಾಲಿಫಿಕೇಷನ್ ಏನಂತಂದರೆ PUC ಆಗಿರಬೇಕು. ಇದು ಏಜ್ ಎಷ್ಟಪ್ಪ ಅಂತಂದರೆ ಏಜ್ ರಿಲ್ಯಾಕ್ಸೇಷನ್ ಎಲ್ಲ ಇರೋದ್ರಿಂದ ಸೊ ಜಾಸ್ತಿನೇ ಸಿಗ್ತದೆ. ಏಜ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಏಜ್ ಎಷ್ಟಪ್ಪ ಅಂತಂದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 27 ವರ್ಷ. ಆಮೇಲೆ ಒ ಬಿ ಸಿ ಅವರಿಗೆ ಎಷ್ಟು ಸಿಗ್ತದೆ? 30 ವರ್ಷ. ಇನ್ನು SC/ST ಕ್ಯಾಂಡಿಡೇಟರಿಗೆ 32 ಸಿಗ್ತದೆ. 32 ಏಜ್ ಸಿಗ್ತದೆ. ಆರಾಮಾಗಿ ಎಕ್ಸಾಮನ್ನು ಬರ್ಕೋಬೋದು. ಇನ್ನು ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೀಜರನ್ನು ನೋಡೋಣ. ಸೆಲೆಕ್ಷನ್ ಪ್ರೊಸೀಜರನ್ನು ನೋಡ್ತಾ ಹೋಗೋಣ ಹೆಂಗಿದೆ. ಫಸ್ಟ್ ನಿಮ್ಮದು PUC ಆಧಾರದ ಮೇಲೆ ಮೆರಿಟ್ ಲಿಸ್ಟನ್ನು ತೆಗಿತಾರೆ. 1:20 ನಿಮಗೆ ಒಂದು ಪೋಸ್ಟಿಗೆ 20 ಜನನ ಕರೀತಾರೆ. ಹೆಂಗೆ ಕರೀತಾರೆ ಅಂತಂದರೆ ನಿಮ್ದು ಎಷ್ಟು ಸ್ಕೋರ್ ಆಗಿದೆಯಲ್ಲ ಅದ್ರ ಮೇಲೆ ನಿಮ್ಮದು ಕರೀತಾರೆ. ಅದಾದಮೇಲೆ ನಿಮ್ದು ಏನಿರ್ತದಪ್ಪ ಅಂತಂದರೆ ಫಿಸಿಕಲ್ ಇರ್ತದೆ. ಸೊ ಫಿಸಿಕಲಲ್ಲಿ ಯಾರು ಕ್ವಾಲಿಫೈ ಆಗ್ತಿರಲ್ಲ, ಫಿಸಿಕಲ್ ಕ್ವಾಲಿಫೈ ಆದವ್ರಿಗೆ ನಿಮ್ಮದು ಏನು ನಡೀತಾರೆ, ಕಾಂಪಿಟೇಟಿವ್ ಎಕ್ಸಾಮನ್ನ ನಡೆಸ್ತಾರೆ. ಕಾಂಪಿಟೇಟಿವ್ ಎಕ್ಸಾಮನ್ನು ನಡೆಸೋಕ್ಕೆ ಕ್ವಾಲಿಫಿಕೇಷನ್ ಮಾಡ್ತಾರೆ. ಕ್ವಾಲಿಫೈ ಮಾಡ್ತಾರೆ. ಕಾಂಪಿಟೇಟಿವ್ ಎಕ್ಸಾಮ್ನ ಮುಗಿಸಿದ ಮೇಲೆ ನೆಕ್ಸ್ಟ್ ನಿಮ್ಮದು ಮೆಡಿಕಲ್ ಕರೀತಾರೆ. ಮೆಡಿಕಲ್ ಆದಮೇಲೆ ನಿಮ್ಮದು ಫೈನಲ್ ಸೆಲೆಕ್ಷನ್ ಲಿಸ್ಟನ್ನು ಕೊಡ್ತಾರೆ. ಇದು ನಿಮ್ಮದು ಏನಂತಂದರೆ ಸೆಲೆಕ್ಷನ್ ಪ್ರೊಸೀಜರ್ ಆಯಿತು. ಸೊ ಇನ್ನು ಎಲ್ಲರೂ ಕೇಳುವಂತಹ ಡೌಟ್ ಇರುವಂಥ ಕ್ವಶನ್ 700+ ಈ ಹುದ್ದೆಗಳು ಯಾವಾಗ ಬಿಡ್ತಾರೆ ಅಂತಂದರೆ, ಓಕೆ, ಈಗ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿದೆ ನಿಮಗೆ. PC ಬಿಟ್ಟಿದ್ದಾರೆ. ಆಮೇಲೆ ತುಂಬ ಕಾಲ್ಫರ್ಮ್ ಆಗುವಂಥವು ಇದೆ ಗೈಸ್. ಓಕೆ, PC ಇವಾಗ 4,000 ಪ್ಲಸ್ ಇನ್ನೊಂದು 4,000, ಟೋಟಲ್ ಇಲ್ಲಿ 8,000 ಬಾಕಿ ಇದೆ. 8,000ನ ಫುಲ್ಫಿಲ್ ಮಾಡ್ಕೋತಾರೆ. ಇನ್ನು ನೆಕ್ಸ್ಟ್ ಈ ಫಾರೆಸ್ಟ್ ಗಾರ್ಡನ್ನು ಯಾವಾಗ ಫುಲ್ಫಿಲ್ ಮಾಡ್ತಾರೆ ಅಂತಂದರೆ ಗೈಸ್ ಗೊತ್ತಿರ್ಬೋದು. ಯಾವಾಗ ಫುಲ್ಫಿಲ್ ಮಾಡ್ತಾರೆ ಅಂತಂದರೆ ಆಗಸ್ಟ್ನಲ್ಲಿ ನಿಮ್ಮದು ಕಾಲ್ಫರ್ಮ್ ಆಗುವಂಥ ಎಲ್ಲ ಪಾಸಿಬಿಲಿಟೀಸ್ ಇದೆ. ಓಕೆ, ಹಾಗಾಗಿ ಸ್ಟಡಿ ಹಾರ್ಡ್, ಈಗಿನಿಂದನೇ ಸ್ಟಡಿ ಮಾಡಿ. ನೋಡಿ, PC ಎಕ್ಸಾಮ್ ಎಲ್ಲರೂ ಆದಮೇಲೆ ಏನಾಗುತ್ತೆ, ಕಾಲ್ಫರ್ಮ್ ಆದಮೇಲೆ ಓದ್ತೀನಿ ಅಂತೇಳಿ ಕೂತಿದ್ರು. ಇವಾಗ ಕಾಲ್ಫರ್ಮ್ ಆಗಿಬಿಡ್ತು ಸಡನ್ಲಿ ಕಾಲ್ಫರ್ಮ್ ಆದಾಗ, ಶಾಕ್ ಕೊಟ್ಟಾಗ ನಿಮಗೆ 2 ತಿಂಗಳು ಕೂಡ ಟೈಮ್ ಸಿಗಲಿಲ್ಲ. ಹಾಗಾಗಿ ಈಗಿನಿಂದನೇ ಸ್ಟಾರ್ಟ್ ಮಾಡಿ. ಯಾರ್ಯಾರು ಫಾರೆಸ್ಟ್ ಗಾರ್ಡ್ ಓದ್ತಿದ್ರಲ್ಲ ಈಗಿನಿಂದನೇ ಸ್ಟಾರ್ಟ್ ಮಾಡಿ. ಓಕೆ, ಇದು ನಿಮಗೂ ಎಚ್ಚರಿಕೆ ಗಂಟೆಯಾಗಿರ್ತದೆ. ಎಷ್ಟು ಹುದ್ದೆಗಳು ಆಲ್ರೆಡಿ ಖಾಲಿ ಇದ್ದಾವೆ. ಓಕೆ, ಆಗಸ್ಟ್ ಮಂತಲ್ಲಿ ನಿಮಗೆ ನೋಟಿಫಿಕೇಷನ್ ಆಗುವಂಥ ಎಲ್ಲ ಪಾಸಿಬಿಲಿಟೀಸ್ ಇದೆ. ನಿಮ್ಗೆ ಮತ್ತೇನಾದ್ರು ಡೌಟ್ ಇತ್ತಪ್ಪ ಅಂತಂದರೆ ಡೌಟ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಓಕೆ, ನಿಮಗೇನಾದ್ರು ಅಟ್ಟು ಮೇಲೆ ಡೌಟ್ ಇತ್ತಪ್ಪ ಅಂತಂದರೆ ಆಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವೆಬ್ಸೈಟಲ್ಲಿ ಹೋಗಿಬಿಟ್ಟು ಎಷ್ಟು ಪೋಸ್ಟ್ ಇದಾವೆ ಅಂತೇಳಿ ಚೆಕ್ ಮಾಡಿ ನೋಡ್ಬೋದು. ಓಕೆ, ಇದಿಷ್ಟು ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿ ಆಗಿತ್ತು. ನೀವೇನಾದ್ರು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ಮತ್ತೇನಾದ್ರು ನಿಮಗೆ ಡೌಟ್ ಇತ್ತಪ್ಪ ಅಂತಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.